ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್ಸ್. ಇವತ್ತು ಸಂಡೇ ಬ್ಲಾಗ್ ಆಗಿರುತ್ತೆ. ಬಟ್ ನಮ್ಮನೇಲಿ ನಾನ್ ವೆಜ್ ಏನೂ ಇರಲ್ಲ ಅಷ್ಟೇ. ಸೊ ಈಗ ಹೋಗಿ ತರಕಾರಿ ಸಾಂಬಾರು ಮಾಡಬೇಕು. ನೋಡೋಣ ಬನ್ನಿ. ಹೊಡೆಯಿತು ನೈಟ್ ನೆನಾಕಿದ್ದಿತ್ತು ಎಲ್ಲ ಕೆಳಗಡೆ ಹೋಗ್ತಿದೆ. ಥರ ಇರುತ್ತಲ್ಲ, ಆ ಬೀಜ ಮಾತ್ರ ಹಿಂಗಾಗಿತ್ತು ಹೇಳ್ತಾ ಇದೆ ಅಷ್ಟೇ. ಸೊ ಈಗ ಈ ನೀರನ್ನ ಕುಡಿಬೇಕು. ಹಂಗೇನೂ ಕುಡಿಬೋದು, ಬಿಸಿನೀರಲ್ಲೂ ಕುಡಿಬೋದು. ಮೊಳಕೆ ಕಾಳು ಈಗೀಗ ಬರ್ತಾಯಿದೆ. ನಾನು ನಾಷ್ಟ ಜೊತೆ ತಿನ್ನೋಣ ಇವತ್ತು ಅಂದ್ಕೊಂಡಿದ್ದೀನಿ. ಅನ್ನ ಸ್ವಲ್ಪ ಹಾಕ್ಕೊಂಡು ನಾನು ಸ್ವಲ್ಪ ತಿನ್ನೋಣ ಅಂತ. ಸೊ ಹಾಗೆ ನನ್ನ ಕ್ರೀಮ್ ಡಬ್ಬಗಳು ನೋಡಿ, ಇವೆಲ್ಲ ಖಾಲಿ ಆಗಿರೋದು. ಇವನ್ನ ತೊಳೆದ್ಬಿಟ್ಟು ಅರ್ಶಿನ ಕುಂಕುಮ ಹಾಕ್ಕೊಳಕ್ಕೋ ಅಥವಾ ಏನು ತೊಗೊಳಕ್ಕಾಗುತ್ತೆ, ಬಿಸಾಕೋದಕ್ಕೆ ಆಗಲ್ಲ. ಈಗ ಇದನ್ನು ತೊಗೊಬೇಕು. ಹಂಗೆ ಅಲ್ಲಿ ಪಪ್ಪಾಯನ ಕ್ಲೀನ್ ಮಾಡಿಟ್ಟಿದ್ದೀನಿ. ಅದನ್ನು ನಾಷ್ಟದ ಜೊತೆ ತೊಗೊಳ್ಳೋಣ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ನಾಷ್ಟದ ಜೊತೆ ಸ್ವಲ್ಪ ಅನ್ನ ಇದ್ದರೆ ಸ್ವಲ್ಪ ವಿವಿಧವಾಗಿರಬೇಕಲ್ಲ, ಅದಕ್ಕೆ ಅದ್ರ ಜೊತೆ ತಿಂದರೆ ಆಯಿತು ಅಂತ ಹೇಳಿ ಮೊಳಕೆ ಕಾಳು ಪಪ್ಪಾಯ ಎಲ್ಲ ಹಾಗೆ ಇಟ್ಟಿದ್ವಿ. ಈಗ ನೀರು ಕುಡಿದ್ಬಿಟ್ಟು ಅಡುಗೆ ಸ್ಟಾರ್ಟ್ ಮಾಡಬೇಕು. ನನ್ನ ಮಗಳಂತೂ ಬೆಳಿಗ್ಗೆ ಹಾಲು ಕುಡಿದಂಗೆ ತಾತನ ಜೊತೆ ಹೋಗಿದ್ದಾಳೆ ಚಳೀಲಿ. ಸೊ ಇನ್ನೂ ಇಷ್ಟೊಂದು ಚಳಿ, ಹಿಮ ಅಂತೂ ಹೊರಗಡೆ ಸುರಿತಾ ಇದೆ. ಬಿಸಿಲು ಬಂದರೂ ಹಿಮ ಅಂತೂ ಇದೆ. ನೋಡಬೇಕು. ಸೊ ಅಡುಗೆ ಅಂತ ಸ್ಟಾರ್ಟ್ ಮಾಡ್ತೀನಿ. ಹೇಳ್ತೀನಿ ನಾನು ಏನು ಅಡುಗೆ ಮಾಡ್ತಿದ್ದೀನಿ ಅಂತ. ಉಳಿಸಾರೆ ಬಟ್ ಏನೇನು ಹಾಕ್ತಿದ್ದೀನಿ ಅಂತ. ಆ್ಯಕ್ಚುಲಿ ಬೀನ್ಸು, ಗೆಡ್ಡೆಕೋಸು, ಆಮೇಲೆ ಆಲೂಗೆಡ್ಡೆ ಮತ್ತು ಇದು ಹಲಸಿನಕಾಯಿ ಬೀಜ. ನಾವು ಮೊನ್ನೆ ಹಲಸಿನ ಹಣ್ಣು ಕುಯ್ದಿದ್ವಿ, ಅದರದ್ದು ಬಿಸಾಕಲ್ಲ ನಾವು. ಅದು ಕುಯ್ದಾಗೆಲ್ಲನೂ ಅಷ್ಟೇ ಸಾಂಬಾರ್ಗೆ ಹಾಕಕ್ಕೆ ಎತ್ತಿಟ್ಕೊತೀವಿ. ಅದಾದಮೇಲೆ ಪಪ್ಪಾಯ ಕುಯ್ದಿದ್ದೆ ಅಲ್ವಾ, ಅದು ನನ್ನ ಮಗಳು ಹಣ್ಣಿಗೆ ಕೊಡು ಅಂತ ಇಲ್ಲು ಕೊಡೋಣ ಅಂತ ಹೇಳಿ. ಅಂದರೆ ಮೇಲೆ ಸ್ವಲ್ಪ ಕಾಯಿ ಥರನೇ ಇತ್ತು, ಅದನ್ನೇ ಕಚ್ಬಿಟ್ಟು ಅವಳಿಗೆ ಯಾಕೋ ಇಷ್ಟ ಆಗಲಿಲ್ಲ. ಸೊ ಕೆಳಗಡೆ ಆಮೇಲೆ ಹಣ್ಣಾಗಿರೋ ಕಡೆ ತಿನ್ನೋ ಅಂತ ಹೇಳಿದೆ. ಓಕೆ, ಅದಾದಮೇಲೆ ತಿಂದಳು. ಸುಮ್ಮನೆ ಕೂತಿತ್ತು ಪಾಪ. ಬಂದುಬಿಟ್ಟು ಹಿಂಗೆ ಏನಾದರೂ ಅಡುಗೆ ಮಾಡಬೇಕಾದ್ರೆ ಕುಂಡ್ರಿಸ್ಕೊಂಡ್ರೆ ಯಾರೂ ಇಲ್ಲ ಅಂದರೆ ಕೂತ್ಕೊಂಡಿರ್ತಾಳೆ ಪಾಪ. ಏನೂ ಹಿಂಸೆ ಕೊಡೋಲ್ಲ, ಟಿ ವಿ ನೋಡ್ಕೊಂಡು ಅಲ್ಲಿಂದನೇ ಕೂತಿರ್ತಾಳೆ. ಅದಾದಮೇಲೆ ಅವಳ ಇದು ಹೇಳ್ತೀನಿ ಅಷ್ಟೇ. ನೋಡಿ ಸಾಂಬಾರು ಎಷ್ಟು ಚೆನ್ನಾಗಿತ್ತು ಅಂತ. ಸಾಂಬಾರಂತೂ ಚೆನ್ನಾಗಿತ್ತು. ನನಗೆ ಇದ್ದಿದ್ದು ಸಾಂಬಾರು ಮಾಡ್ಬಿಟ್ಟು ಫಸ್ಟು ಬೇಗ ಬಟ್ಟೆ ಒಗೆಯೋಕ್ಕೆ ಹೋಗಬೇಕು, ಇಲ್ಲಾಂದ್ರೆ ಟೈಮ್ ಆಗಿಬಿಡುತ್ತೆ ಅಂತ ಹೇಳಿ. ಆಮೇಲೆ ಅವಳದು ಜರ್ಕಿನ್ ಕೂಡ ಕೊಳಾಗಿತ್ತು ಅಂತ ಹೇಳಿ ಬಿಚ್ಚಿದ್ದೆ. ಆದರೆ ಇನ್ನೂ ಬಿಚ್ಚಿರಲಿಲ್ಲ, ತೊಳೆಯೋಕ್ಕೆ ತೊಗೊಳೋಣ ಅಂತ. ಅವಳು ಕೂಡ ಬಂದಿದ್ಲು. ಅದಾದಮೇಲೆ ಅವಳು ಬಟ್ಟೆ ಎಲ್ಲ ಒಗೆದು ಸುಸ್ತಾಗ್ಬಿಟ್ಟಿದ್ಲು. ಅದು ಬಂದ ತಕ್ಷಣ ಪಾಪ ಹಂಗೆ ಇದ್ದರೆ ಚೆನ್ನಾಗಿರಲ್ಲ ಅಂತ ಹೇಳಿ ಸ್ನಾನ ಮಾಡಿಸ್ದೆ. ಅಲ್ಲೆಲ್ಲ ಬಟ್ಟೆ ಎಲ್ಲ ತಣ್ಣಗೆ ಮಾಡ್ಕೊಬಿಟ್ಟಿದ್ಲು, ಫುಲ್ಲೆಲ್ಲ ತ್ಯಾವಾಗ್ಬಿಟ್ಟಿತ್ತು. ಇದಾದಮೇಲೆ ಇದು 9 ಮಂತ್ಸಲ್ಲಿ ಫೋಟೋಶೂಟ್ಗೆ ಅಂತ ಹಾಕಿದ್ದಿದ್ದು ಡ್ರೆಸ್ಸು ಈಗ ಆಗ್ತಿದೆ ಕರೆಕ್ಟಾಗಿ. ಅವಾಗೆಲ್ಲ ಫುಲ್ಲು ಲೂಸ್ ಆಗ್ತಿದ್ವು. ಈಗಾಗುತ್ತೆ, ಎಷ್ಟು ಚೆನ್ನಾಗಿ ಕಾಣುತ್ತೆ ಡ್ರೆಸ್ಸು, ರಿಯಲಾಗಿ ಚೆನ್ನಾಗಿ ಕಾಣಿಸ್ತಿದ್ಲು. ಅದಾದಮೇಲೆ ಅವಳದೆಲ್ಲ ಊಟ ಆಗಿ ಆಟ ಆಡ್ತಿದ್ಲು. ನಂದಿನ್ನ ಊಟ ನಾನು ಹೇಳ್ದಂಗೆ ಆಗಲೇ ಒಂದು ಬೌಲಲ್ಲಿ ಅನ್ನ ಒಂದು ಸೈಡ್ ಇದ್ದರೆ ಇನ್ನು ಮಿಕ್ಕಿದ ಪ್ರೋಟೀನ್ಸ್ ಎಲ್ಲ ಜಾಸ್ತಿ ಇರಬೇಕು. ಅದಾದಮೇಲೆ ನಾನು ಕಾಳು ನೆನೆಹಾಕಿರಲಿಲ್ಲ. ಕಾಳು ನೆನೆಹಾಕ್ಬಿಟ್ಟು ಅಂದರೆ ಬೆಳಗ್ಗೆನೇ ಮರಿದಂಗೆ ನೆನೆಹಾಕ್ಬಿಡ್ಬೇಕು. ಸಂಜೆ ನೆನೆಹಾಕಿರೋದು ಮೊಳಕೆ ಬರೋಲ್ಲ. ಪಾತ್ರೆ ನೋಡಬೇಕಿತ್ತು. ಪಾತ್ರೆ ಅಂತ ಸ್ವಲ್ಪ ರಾಶಿನೇ ಇದ್ವು. ಅದಾದಮೇಲೆ ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ನನ್ನ ಮಗಳು ಕುಂಕುಮ ಭರಣಿ ಇದ್ದು ಖಾಲಿದು, ಅದನ್ನ ಇಟ್ಕೊಂಡು ಒಂದು ಹಲಸಿನಕಾಯಿ ಬೀಜ ಕೊಟ್ಟಿದ್ದು ತಿನ್ನೋಕ್ಕೆ ಅಂತ ಸ್ವಲ್ಪ ತಿಂದು. ಯಾಕೋ ಅವಳಿಗೆ ಅಂದರೆ ಇಷ್ಟನೇ ತಿಂತಾಳೆ, ಬಟ್ ಹೊಟ್ಟೆ ತುಂಬಿತ್ತು. ಅವಳು ಹೊಟ್ಟೆ ತುಂಬ ತಿನ್ನಿಸಿದೆ, ಅದಕ್ಕೋಸ್ಕರ ಅದನ್ನೇ ಇಟ್ಕೊಂಡು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ಕೊಂಡು ಆಟ ಆಡ್ತಾಯಿದ್ಲು. ಇದು ಇವತ್ತಿನ ಬ್ಲಾಗ್ ನಿಮ್ಮೆಲ್ರಿಗೂ ಮೇ ಬಿ ಇಷ್ಟ ಆಗಿರುತ್ತೆ. ಫುಲ್ಲು ದಯವಿಟ್ಟು ಯಾರೆಲ್ಲ ಅರ್ಥಂಬರ್ಧ ನೋಡಬೇಡಿ, ಫುಲ್ಲು ನೋಡಿ. ಇದಾದಮೇಲೆ ನಾನು ಅವಳು ಈಚೆ ಬಂದಮೇಲೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತೀವಿ ನಾವು ಯಾವಾಗಲೂ ಈಚೆ ಕಡೆ. ನಾಷ್ಟ ಆದಮೇಲೂ ಅಷ್ಟೇ. ಊಟ ಆದಮೇಲೆ ಮಾತ್ರ ಬರೋಲ್ಲ, ಯಾಕೆಂದರೆ ಊಟ ಆದಮೇಲೆ ಎಷ್ಟರಲ್ಲಿ ಆಗಲೇ ಇದ್ದ ಬಂದುಬಿಟ್ಟಿರುತ್ತೆ ನನ್ನ ಮಗಳಿಗೆ. ಅದಕ್ಕೆ ಊಟ ಆದಮೇಲೆ ನಾವು ಈಚೆ ಬರೋಲ್ಲ. ಮಾತಾಡಿ ಅವಳ ಜೊತೆ ಮಾತಾಡ್ಬೇಕಂತೆ ನಾನು. ಆಯಿತು. ಆಮೇಲೆ ಕುರ್ಕುರೆ ಕೊಟ್ಟೆ, ಒಂದು ತಿನ್ಕೊಂಡು ಕೂತಿದ್ಲು. ಆ್ಯಕ್ಚುಲಿ ನಾನು ಇದನ್ನೆಲ್ಲ ಇಷ್ಟಪಡಲ್ಲ ಕೊಡೋದಕ್ಕೆ, ಆದರೆ ಏನು ಮಾಡೋದು, ಮನೆಯ ಎಲ್ಲ ಕೆಲಸನೂ ಮುಗೀತು. ನನ್ನ ಮಗಳದಂಗೆ ಒಂದು ಸ್ವಲ್ಪ ಹೊತ್ತು ಈಚೆ ಆಡಿಸ್ಬಿಟ್ಟು
ಇನ್ನು ಮಧ್ಯಾಹ್ನ 1 ಗಂಟೆ ತನಕ ಆಟಾಡಿಸ್ಬೇಕು. ಆಮೇಲೆ ಊಟ ತಿನ್ನಿಸಿ ಮಲಗಿಸ್ಬೇಕು. ಅಲ್ಲಿ ತನಕ ಮಲಗಿಸಲ್ಲ, ಯಾಕೆಂದರೆ 1 ಟೈಮ್ ಈಗ ಮಲಗ್ಸೋದು ರೂಢಿ ಮಾಡ್ತಿದ್ದೀನಿ. ಫಸ್ಟ್ ಆದರೆ ಒಂದು 2 ಟೈಮ್ಸ್ ಮಲಗ್ತಿದ್ಲು. ಎಲ್ಲ ಕೆಲಸ ಆಯಿತು, ಇನ್ನೇನು ಕೆಲಸ ಇಲ್ಲ. ಇವತ್ತು ಸಂಡೇ ಆಗಿರೋದ್ರಿಂದ ವಾರ ಇಲ್ಲ, ಏನಿಲ್ಲ, ರೆಸ್ಟ್. ಇನ್ನೂ ಬಟ್ಟೆ ಒಣಗಾಕಬೇಕು. ಬಟ್ಟೆ ತೊಳೆದು ಮೇಲೆ ಇಟ್ಟು ಬಂದಿದ್ದೀನಿ. ನಾನು ಹೋದ್ರೆ ಇನ್ನೇನೇ ಇವಳು ಬಂದುಬಿಡ್ತಾಳೆ. ಅದು ಈಗ ಸ್ವಲ್ಪ ನೀರಲ್ಲಿ ಆಟಾಡೋದು ಜಾಸ್ತಿ, ಅದಕ್ಕೋಸ್ಕರ ಇವಳನ್ನ ಕರ್ಕೊಂಡು ಹೋಗಲ್ಲ. ಆ ಅಜ್ಜಿ ಬಂದಮೇಲೆ ಇವಳನ್ನ ಬಿಟ್ಟು ಹೋಗಬೇಕು. ಇದು ಖಾರ ಖಾರ ತಿನ್ನು, ಏನಾಗಲ್ಲ. ಖಾರ ತಿನ್ಬೇಕು ಮಗನೇ. ಯಾಕೋ ಅವಳು ಖಾರ ಅಷ್ಟು ಲೈಕ್ ಮಾಡಲ್ಲ ಅಷ್ಟೊಂದು. ಇದು ಬೆಳಗ್ಗಿನ ರೊಟೀನ್ ಆಗಿತ್ತು, ಸಂಡೆಯ ಬೆಳಗಿನ ರೊಟೀನ್ ಆಗಿತ್ತು. ಸೊ ಈ ಬ್ಲಾಗ್ನ ಫುಲ್ ಯಾರು ನೋಡಿದ್ರೆ ಅವ್ರಿಗೆ ತುಂಬ ಹೃದಯ ಧನ್ಯವಾದಗಳನ್ನ ಹೇಳ್ತಾ ಈ ಬ್ಲಾಗ್ನ ಇವತ್ತು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಆದರೆ ಶಾರ್ಟ್ಸ್ಗಳನ್ನ ಹಾಕ್ತೀನಿ ಇವತ್ತು. ನಾನಿಷ್ಟೇ. ಥ್ಯಾಂಕ್ ಯು.